ನಾನೇನು ಮಾಡಲಿ? ನಾನು ಹುಟ್ಟಿರೋ ಟೈಮೇ ಆಗಿದೆ ಅನ್ಸುತ್ತೆ. ಬ್ಯಾಡ್ ಲಕ್ ಅನ್ನೋದು ನನ್ನ ಬ್ಯಾಕಿಗೆ ಅಟ್ಯಾಚ್ ಆಗೇ ಬಂದ್ಬಿಟ್ಟಿದೆ. ಹುಡ್ತಾನೆ ಎಲ್ಲೋದ್ರೂ ಫಾಲೋ ಮಾಡುತ್ತೆ. ಲೈಫಲ್ಲಿ ಏನೇ ಮಾಡೋಕ್ಕೆ ಹೋದ್ರೂ ಬರೀ ಸೋಲು ಸೋಲು ಸೋಲ್ತಾನೆ ಬಂದಿದೆ. ಆ ಕಡೆ ಆ ಭೂಮಿಕಾಗೂ ಏನೂ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಮಲ್ಲಿ ಇವಳಿಗೂ ಏನೂ ಮಾಡೋಕ್ಕಾಗ್ತಿಲ್ಲ. ನನ್ನ ಸಂಕಟನ ಹೇಗೆ ತಡ್ಕೊಳ್ಳಿ? ಏನು ಮಾಡೋಕ್ಕಾಗದೆ ಕೈಲಾಗ್ದಿರೋ ಒಂಥರ ಸುಮ್ಮನೆ ಕೂತಿದ್ದೀನಿ. ನಾನು ಮೆಂಟಲ್ ಆಗ್ತಾ ಇದ್ದೀನಿ. ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ, ಸಮಾಧಾನ ಮಾಡ್ಕೊ. ಚಿಕ್ಕ ವಯಸ್ಸಿಂದಾನು ನೀನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ಯಾ. ಆದರೆ ನನ್ನ ಕನ್ಸನ್ ಇಷ್ಟೇ, ನೀನು ಅಪಾಯ ತಂದ್ಕೋಬೇಡ. ಈ ಥರ ಹುಚ್ಚುಚ್ಚು ಕಾಂಪಿಟೇಷನ್ಗೆ ಬೀಳ್ಬೇಡ. ಸಮಾಧಾನವಾಗಿರೋ, ನಮಗೂ ಒಳ್ಳೆ ಟೈಮ್ ಬರುತ್ತೆ. ದಯವಿಟ್ಟು ನನ್ನ ಕನ್ಸನ್ನ ಅರ್ಥ ಮಾಡ್ಕೊಳ್ಳೋ. ನಿಮ್ಗಳಿಗೇನಾದರೂ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಮಾಮ್ ಪ್ಲೀಸ್ ಮಾಮ್, ಸಾರಿ ಮಾಮ್. ನೀನು ಈ ಥರ ಎಲ್ಲ ಫೀಲ್ ಮಾಡ್ಕೋಬೇಡ. ನನಗೆ ಗಿಲ್ಟ್ ಫೀಲ್ ಕಾಡುತ್ತೆ. ನೋಡು, ನಾನು ಬದುಕಿರೋದೇ ನಿಮಗೋಸ್ಕರ. ನಿಮಗೆಲ್ಲ ಏನು ಒಳ್ಳೇದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನು ಮಾಡೇ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನು ದುಡುಕ್ಬೇಡ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ನಿಮಗೆಲ್ಲ ಮೊದಲೇ ಹೇಳಿದ್ದೆ, ಈ ಮನೆ ಯಜಮಾನಿ ಪಟ್ಟನ ಆದಷ್ಟು ಬೇಗ ಹಸ್ತಾಂತರ ಮಾಡ್ತೀನಿ ಅಂತ. ಆ ಒಳ್ಳೆ ದಿನ ಇವತ್ತು ಕೂಡಿ ಬಂದಿದೆ. ಇದೊಂದು ಆಗ್ಬಿಟ್ರೆ ನನ್ನ ತಲೆ ಮೇಲಿನ ದೊಡ್ಡ ಜವಾಬ್ದಾರಿ ಇಳಿದಾಗತ್ತೆ. ನಿಶ್ಚಿಂತೆಯಿಂದ ಇರ್ಬೋದು. ನಾನು ಗಮನಿಸಿದ ಪ್ರಕಾರ ಶಕುಂತಲಾ ಇಲ್ಲಿವರೆಗೂ ಈ ಮನೆ ಜವಾಬ್ದಾರಿನ ನಿಭಾಯಿಸ್ಕೊಂಡು ಬಂದಿದ್ದಾಳೆ. ಸಿಸ್ಟರ್, ಹತ್ರ ಬರ್ತಾ ಇದೆ. ಈ ಅನೌನ್ಸ್ ಆಗೋದೊಂದು ಬಾಕಿ. ಶಕುಂತಲಾ ತನ್ನ ಮಕ್ಕಳನ್ನ ಬೆಳೆಸಿದ ರೀತಿ, ಅವ್ರನ್ನ ನೋಡ್ಕೊಂಡ ರೀತಿ, ಇದನ್ನೆಲ್ಲ ನೋಡುವಾಗ ಈ ಮನೆ ಯಜಮಾನಿ ಆಗೋದಕ್ಕೆ ತಕ್ಕನಾದವಳು ಅಂತ ನನಗಾಗ ಅನ್ನಿಸ್ತಿತ್ತು. ಆದರೆ ಆ ಸಮಯ ಕೂಡ ಬಂದಿರಲಿಲ್ಲ. ಶಕುಂತಲಾ, ಅದೇ ಬಾ ಹೀಗೆ. ಶಕುಂತಲಾ, ತಗೋ ಇದನ್ನ. ಅದೇ ತಗೋ. ಇದಕ್ಕೋಸ್ಕರನೇ ಇಷ್ಟು ವರ್ಷ ನಾನು ಕಾದಿದ್ದು. ಇನ್ನು ಮುಂದೆ ಈ ಮನೆಯಲ್ಲಿ ನಂದೇ ರಾಜಭಾರ. ಯಾಕೆ ಎಲ್ಲರೂ ಸುಮ್ಮನೆ ನಿಂತ್ಬಿಟ್ರಲ್ಲ? ಅನೌನ್ಸ್ ಆಯ್ತಲ್ಲ, ತತ್ತಿ ತಪ್ಪಾಳೆ. ದಂಡ ಪಿಂಡ, ಸ್ವಲ್ಪ ಸುಮ್ಮನೆ ನಿಂತ್ಕೋತೀಯ? ನನ್ನ ಮಾತಿನ್ನೂ ಮುಗಿದಿಲ್ಲ. ಹೌದಾ ಮಾವ? ಹಾಕ್ತಾರೆ, ಮಾತಾಡಿ. ಈಗ ನನಗೆ ಹಾಗೆ ಶಕುಂತಲಾ ಸಮರ್ಥಳು, ಈ ಮನೆ ನಡೆಸೋದಕ್ಕೆ ಯೋಗ್ಯಳು ಅನ್ನಿಸ್ತಾ ಇದೆಯೋ, ಅವಳ ಬಗ್ಗೆ ನನಗೇನು ಸ್ವಲ್ಪ ಅಭಿಪ್ರಾಯಗಳಿದಾವೋ, ಹಾಗೆ ಶಕುಂತಲಾ ಮನಸ್ಸಿನಲ್ಲೂ ತನ್ನ ಸೊಸೆ ಭೂಮಿಕಾನ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳಿರ್ತವೆ. ಅದನ್ನ ಅವಳ ಬಾಯಿಂದನೇ ಕೇಳಿ ನಾವೆಲ್ಲ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಶಕುಂತಲಾ, ಭೂಮಿಕಾನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ದಿಢೀರಂತ ಹೀಗೆ ಕೇಳಿದ್ರೆ ಹೇಗತ್ತೆ? ನಿಮಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆಯೋ ಅದೇ ಅಭಿಪ್ರಾಯ ನನಗೆ ಭೂಮಿಕಾ ಮೇಲಿದೆ. ಎಲ್ಲ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಅವಳಿಗಿದೆ. ಎಷ್ಟೇ ಆದರೂ ಟೀಚರ್ ಅಲ್ವಾ? ಅಂದ್ರೆ ಅವಳಿಗೆ ಯಜಮಾನಿ ಆಗೋ ಎಲ್ಲ ಅರ್ಹತೆನೂ ಇದೆ ಅನ್ನು.
ಮದಕ್ಕೆ ಪಿಂಡೇಶ್ವರಿ ಕೊಟ್ಲಲ್ಲಪ್ಪ ಟ್ವಿಸ್ಟು. ಇದೇ ತಾನೇ? ಇದೆ ಅತ್ತೆ. ನನಗೆ ಗೊತ್ತಿತ್ತು ನೀನು ಇದೇ ರೀತಿ ಹೇಳ್ತೆ ಅಂತ. ಭೂಮಿಕಾ ಸ್ವಲ್ಪ ಸಮಯದಲ್ಲೇ ಎಲ್ಲರ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾಳೆ. ಎಲ್ಲರ ಮನಸ್ಸನ್ನು ಹಾಗೆ ಸೂಜಿಗಲ್ ಥರ ತನ್ನ ಕಡೆಗೆ ಎಳ್ಕೊಂಡ್ಬಿಟ್ಟಿದ್ದಾಳೆ. ಅವಳ ವ್ಯಕ್ತಿತ್ವನೇ ಅಂತದ್ದು. ಒಂದು ಮನೆ ನಡೆಸಬೇಕಾದ್ರೆ ಇರಬೇಕಾಗಿರೋ ಗತ್ತು, ಗಾಂಭೀರ್ಯ, ತಾಳ್ಮೆ ಎಲ್ಲ ಅವಳಲ್ಲಿದೆ. ಅದು ಅವಳಿಗೆ ಹುಟ್ಟುತ್ತಾನೆ ಬಂದ್ಬಿಟ್ಟಿದೆ. ಅಪ್ಪಟ ಅಪರಂಜಿ ಅವಳು, ಹೆಸರಿಗೆ ತಕ್ಕ ಹಾಗೆ ಭೂಮಿ ತೂಕದವಳು. ಅವಳಿಗೆ ತೂಗೋದು ಗೊತ್ತು, ಸಮಯ ಬಂದ್ರೆ ತೊಟ್ಟೋದು ಗೊತ್ತು. ಒಬ್ಬ ಮಾದರಿ ಹೆಣ್ಣು ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಅವಳು. ನಮ್ಮ ಗುಂಡುಗೆ ತಕ್ಕ ಹೆಂಡತಿ ಅಷ್ಟೇ ಅಲ್ಲ, ಈ ಮನೆ ಒಳ್ಳೆ ಸೊಸೆನೂ ಹೌದು, ಒಳ್ಳೆತನಕ್ಕೆ ರಾಯಭಾರಿನೂ ಹೌದು. ಹಾಗಾಗಿ ಇವಳೇ ಈ ಮನೆ ಯಜಮಾನಿ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನೀನೇನಂತೀಯ ಶಕುಂತಲ? ನನ್ನ ಆಯ್ಕೆ ಎಲ್ಲ ರೀತಿನಲ್ಲೂ ಸಮಂಜಸವಾಗಿದೆ ತಾನೇ? ನಿನ್ನ ಆಸೆನೂ ಇದೇ ಆಗಿತ್ತು ತಾನೇ? ಹಾಂ ಅತ್ತೆ, ನೀವು ಯೋಚನೆ ಮಾಡಿದ್ದು ಸರಿಯಾಗೇ ಇದೆ. ಭೂಮಿಕಾ ಯಜಮಾನಿ ಆಗಲಿ, ಆ ಜವಾಬ್ದಾರಿ ಅವಳೇ ನಿಭಾಯಿಸ್ಲಿ ಅನ್ನೋದೇ ನನ್ನ ಆಸೆ ಕೂಡ. ಅವಳಿಗಿಂತ ಒಳ್ಳೆ ಆಯ್ಕೆ ಇನ್ಯಾರು ಇರೋಕ್ಕೆ ಸಾಧ್ಯ? ಅವಳೇ ಕರೆಕ್ಟ್, ಅವಳೇ ಪರ್ಫೆಕ್ಟ್. ನನಗಂತೂ ನೀವು ಅವಳನ್ನ ಯಜಮಾನಿಯಾಗಿ ಆಯ್ಕೆ ಮಾಡಿದ್ದು ತುಂಬ ಖುಷಿ ಇದೆ ಅತ್ತೆ. ಬಹುಶಃ ಈ ವಿಷಯದಲ್ಲಿ ನನ್ನಷ್ಟು ಖುಷಿ ಪಡೋದು ಬೇರೆ ಯಾರೂ ಇಲ್ಲ. ನನಗಷ್ಟು ಖುಷಿ ಆಗ್ತಾ ಇದೆ. ಶಬಾಷ್ ಶಕುಂತಲ, ನಿನ್ನ ಸ್ಥಾನಕ್ಕೆ, ನಿನ್ನ ಹಿರಿತನಕ್ಕೆ ತಕ್ಕನಾಗೆ ಮಾತಾಡಿದ್ಯಾ. ಇಷ್ಟು ದಿನಕ್ಕೆ ಇವತ್ತು ನೀ ನನಗೆ ತುಂಬ ಖುಷಿ ಕೊಟ್ಟೆ ನೋಡು. ನೀನು ನಿನ್ನ ಸೊಸೆನ ತುಂಬಾನೇ ಅರ್ಥ ಮಾಡ್ಕೊಂಡಿದ್ಯಾ. ಸರಿ, ಈಗ ನೀನೇ ನಿನ್ನ ಕೈಯಾರ ತಿಜೋರಿಕಿನ ನಿನ್ನ ಸೊಸೆ ಕೈ ಕೊಡು. ನೀನೇ ಮುಂದೆ ನಿಂತು ಪಟ್ಟಾಭಿಷೇಕ ಮಾಡು. ಅದಕ್ಕೆ ತಿಜೋರಿಕಿನ ನಿನ್ನ ಕೈ ಕೊಟ್ಟಿದ್ದು. ಶಕುಂತಲ, ಅದೇ ಈ ಮನೆಗೆ ಹಿರಿ ಸೊಸೆಯಾಗಿ ನೀನು ನಿನ್ನ ಸೊಸೆಗೆ ಈ ಬೀಗನ ಕೊಡಮ್ಮ. ಭೂಮಿಕಾ, ಬಾ ಮುಂದೆ ಬಾಮ್ಮ. ಅಜ್ಜಿ ಅಜ್ಜಿ ಇದೆಲ್ಲ ನನಗೆ ಬೇಡ ಅಜ್ಜಿ. ಇನ್ನು ನೀನೇನು ಮಾತಾಡೋ ಹಾಗಿಲ್ಲ. ಈ ಮನೆ ಹಿರಿಯರಾದ ನಾವೆಲ್ಲ ತೀರ್ಮಾನ ಮಾಡಾಗಿದೆ. ಇನ್ಮೇಲೆ ನೀನೇ ಈ ಮನೆಗೆ ಯಜಮಾನಿ. ಇದಕ್ಕೆ ನೀನು ಒಪ್ಕೊಳ್ಳೇಬೇಕು. ಈ ಮನೆ ಜವಾಬ್ದಾರಿನೆಲ್ಲ ನೀನು ಹೊರಲೇಬೇಕು. ನೀನು ಯಾವುದಕ್ಕೂ ಹೆದರಬೇಡ. ನಿನ್ನ ಹಿಂದೆ ನಾವಿರ್ತೀವಿ. ಒಂದು ವೇಳೆ ನಿನಗೇನಾದ್ರೂ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮತ್ತೇನು ಕೇಳು, ಅವಳು ಹೇಳ್ತಾಳೆ. ತಗೋಕಿ. ಶಕುಂತಲ, ಕೊಡು.
ತಗೊಳಮ್ಮ. ಯಾವುದಕ್ಕೂ ಅದಕ್ಕೆ ತಂಗಿಗೆ ಫಸ್ಟ್ ಈ ವಿಷಯನ ಹೇಳೋಣ. ಅಜ್ಜಿ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ದೀರ್ಘ ಸುಮಂಗಲಿ ಭವ. ಅಮ್ಮ ಹಾ ಅಮ್ಮ ಏನೇ ಫಸ್ಟ್ ಹಗ್ ಮಾಡು. ಹಾ ಸರಿ. ಅಮ್ಮ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಐ ಆಮ್ ಸೋ ಹ್ಯಾಪಿ. ಅದು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಹ್ಯಾಪಿ ಆಗ್ಬೋದಲ್ವಾ? ಶೋ ನನ್ ಬುದ್ಧಿಗಿಷ್ಟು ಖುಷಿನಲ್ಲೇ ಹೇಳೋಕ್ ಒಂದ್ ವಿಷಯನೇ ಮರ್ತೋಯ್ತು. ಅಮ್ಮ ಇನ್ ಮುಂದೆ ಅಕ್ಕನೇ ಆ ಮನೆ ಯಜಮಾನಿ ಅಂತ ಅಜ್ಜಿ ಡಿಕ್ಲೇರ್ ಮಾಡ್ಬಿಟ್ಟಿದಾರಂತೆ. ನಿಜವಾಗ್ಲೂ? ಹ್ಞೂ ಅಮ್ಮ, ಅಕ್ಕನೇ ಇನ್ಮೇಲೆ ಆ ಮನೆಗೆ ಪ್ರೈಮ್ ಮಿನಿಸ್ಟರ್. ನಿಜ ಹೇಳು, ನಿಂಗೂ ಈ ವಿಷಯ ಕೇಳಿ ಖುಷಿ ಆಯ್ತು ತಾನೆ? ಆಫ್ ಕೋರ್ಸ್, ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟು ದೊಡ್ಡ ಮನೆಗೆ ಯಜಮಾನಿ ಆಗೋದು ಅಂದ್ರೆ ಏನ್ ಸುಮ್ನೆನಾ? ಅದಕ್ಕೊಂದು ಇದು ಇದು ಬೇಕು ಕಣೆ. ಏನ್ ಬೇಕು? ಇದು ಅಜ್ಜಿ ನನ್ನ ಮಗಳನ್ನ ಆ ಮನೆ ಯಜಮಾನಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತಂದ್ರೆ ನನ್ನ ಮಗಳ ವ್ಯಕ್ತಿತ್ವ ಅಷ್ಟು ದೊಡ್ಡದು. ಅಜ್ಜಿ ಕರೆಕ್ಟ್ ಕೆಲಸನೇ ಮಾಡಿದ್ದಾರೆ. ಇದೆಲ್ಲ ಯೋಗದಿಂದ ಬರಲ್ಲ ಕಂದ, ಇದೆಲ್ಲ ಯೋಗ್ಯತೆಯಿಂದ ಬರುತ್ತೆ. ಕರೆಕ್ಟಾಗಿ ಮಾಡಿದ್ದಾರೆ ಅಜ್ಜಿ. ನನ್ನ ಮಗಳಿಗೆ ಅಂಥ ಒಂದು ಯೋಗ್ಯತೆ ಇದೆ. ನಮ್ಮ ಭೂಮಿ ಅವಳ ಹೆಸರು ತಕ್ಕಂಗೆ ಭೂಮಿ ತೂಕದವಳೆ. ಎಷ್ಟು ಭಾರ ಬೇಕಾದ್ರೂ ಹೊರ್ತಾಳೆ, ಎಂಥ ಜವಾಬ್ದಾರಿನ ಬೇಕಾದ್ರೂ ಸುಲಭವಾಗಿ ನಿಭಾಯಿಸ್ಬಿಡ್ತಾಳೆ. ಅಂತ ದೊಡ್ಡ ಕ್ಲಾಸ್ ರೂಮ್ನೇ ಮ್ಯಾನೇಜ್ ಮಾಡೋಳು ಈ ಮನೆನ ಈಸಿಯಾಗಿ ಮ್ಯಾನೇಜ್ ಮಾಡ್ಬಿಡ್ತಾಳೆ. ಹೌದು, ಈ ವಿಷಯ ನಿನಗೆ ಹೆಂಗ್ ಗೊತ್ತಾಯ್ತು? ನನ್ನವರೆಗೆ ಇನ್ನೂ ಬಂದಿಲ್ವಲ್ಲ? ಅಮ್ಮ ಅದು ಭಾವ ಫೋನ್ ಮಾಡಿ ಹೇಳಿದ್ರು. ಅಯ್ಯಂದ್ರ, ತುಂಬಾ ಖುಷಿ ಆಯ್ತು ಕಂದ. ಮಂಜುನಾಥ, ನಿನಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಅಪ್ಪ. ಇಷ್ಟು ವರ್ಷ ನಾನು ಮಾಡಿದ ಪೂಜೆ ಪುನಸ್ಕಾರಕ್ಕೆ ಒಳ್ಳೆ ಫಲಾನೇ ಕೊಟ್ಟಿದ್ಯಾ. ನನ್ನ ಮಗಳನ್ನ ಒಂದು ಒಳ್ಳೆ ಜಾಗಕ್ಕೆ ಸೇರಿಸಿ ಚೆನ್ನಾಗಿಟ್ಟಿದ್ಯಾ. ನಿನ್ನ ಅನುಗ್ರಹ ನನ್ನ ಅಳಿಯನ ಮೇಲೆ, ನನ್ನ ಮಗಳ ಮೇಲೆ ಹೀಗೆ 100 ಕಾಲ ಸದಾ ಇರಲಿ ಅಂತ ಬೇಡ್ಕೋತೀನಪ್ಪ ನನ್ನಪ್ಪ. ಅಮ್ಮ, ಅಕ್ಕನ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ. ಅಕ್ಕ ಹುಟ್ಟಿರೋದು ಎಲ್ಲರ ಮನ್ಸನ್ನ ಗೆಲ್ಲೋದಕ್ಕೆ ಅಂತ. ಒಳ್ಳೇದೇ ಆಗತ್ತೆ ಬಿಡಮ್ಮ. ಹೌದು ಕಂದ, ಇರು. ಇಷ್ಟು ಸಿಹಿ ಸುದ್ದಿ ಕೊಟ್ಟಿದ್ಯಾ, ಈಗಲೇ ಬಿಸಿ ಬಿಸಿ ಗಸಗಸೆ ಪಾಯಸ ಮಾಡ್ಬಿಡ್ತೀನಿ. ಓಕೆ ಓಕೆ ಓಕೆ. ಒಳ್ಳೇದಾಗ್ಲಿ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪಾರ್ಥ. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ಪಾರ್ಟಿ ಕೊಡ್ಬೇಕು ನೀವು. ಪಾರ್ಟಿನಾ? ಸಾರಿ, ಬಟ್ ನನ್ನ ಹತ್ರ ಬಜೆಟ್ ಇಲ್ಲ. ವಾಟ್ ಇಸ್ ದಿಸ್? ಅದಕ್ಕೆ ತಿಜೋರಿ ಕೀನೆ ಕೈಯಲ್ಲಿ ಇಟ್ಕೊಂಡು ಬಜೆಟ್ ಇಲ್ಲ ಅಂತಿರಲ್ಲ. ಕಮಾನ್ ಅದಕ್ಕೆ. ಪಾರ್ಥ ಅವರೇ, ಈ ತಿಜೋರಿ ಮನೆಗೆ ಸೇರಿದ್ದು. ನಂದೇನೇ ಆದರೂ ಸ್ಮಾಲ್ ಬಜೆಟೇ. ಅದಕ್ಕೆ ನನಗೆ ಗೊತ್ತು, ಪಾರ್ಟಿ ಕೊಡಿಸ್ಬೇಕಾಗತ್ತೆ ಅಂತ ನೀವು ಈ ಥರ ಹೇಳ್ತಾ ಇದ್ದೀರಾ ಅಲ್ವಾ? ಇಟ್ಸ್ ಓಕೆ. ಅದಕ್ಕೆ ನಿಮ್ಮ ಹೆಸರಲ್ಲಿ ನಾನೇ ಪಾರ್ಟಿ ಕೊಡಿಸ್ಬಿಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಬಾತಿ ಕಡ ಬಾ. ಭೂಮಿಕಾ, ಅವಿರೋಧವಾಗಿ ಈ ಮನೆ ಯಜಮಾನಿಯಾಗಿ ಆಯ್ಕೆ ಆಗಿದ್ಯಾ. ಕಂಗ್ರ್ಯಾಚುಲೇಷನ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಅಂಕಲ್. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಅಕ್ಕರೆ, ನನಗಂತೂ ಸಾನಿ ಖುಷಿ ಆಗ್ತಾ ಐತೆ. ಏನಾಗಿದೆ ಇವ್ರಿಗೆ? ನನ್ನನ್ನು ಯಜಮಾನಿ ಮಾಡಿದ್ದು ಇವ್ರಿಗೆ ಇಷ್ಟ ಆಗಿಲ್ವಾ? ಯಾಕೆ ಹೀಗಿದ್ದಾರೆ? ಅಯ್ಯಯ್ಯೋ ಸಿಸ್ಟರ್, ಇದೇನಾಗೋಯ್ತು? ನನ್ನ ಕನಸಿನ ಸೌದೆಲ್ಲ ಗಾಳಿ ಗೋಪುರ ಆಗೋಯ್ತಲ್ಲ.
ನಿನ್ನ ನೆರಳಲ್ಲಿ ನಾನು ಹರಬ್ ಶೇಖ್ ಥರ ಐಷಾರಾಮಿ ಜೀವನ ನಡೆಸಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆ ಪಿಂಡೇಶ್ವರಿ ಮುದುಕಿ ಅದಕ್ಕೂ ಕಲ್ಲು ಹಾಕ್ಬಿಟ್ರು. ಅದಕ್ಕೆ ಹೇಳೋದು, ಹಣೆ ಬರಕ್ಕೆ ಹೊಣೆ ಯಾರು. ಮುಖಭಂಗ ಹೋಯ್ತಲ್ಲ ಸಿಸ್ಟರ್, ಎಂಥ ಮುಖಭಂಗ. ನಿನ್ನ ಹೆಸರನ್ನು ಕರೆದು ಬಿಲ್ಡಪ್ ಕೊಟ್ಟು ಅದಕ್ಕೆ ಮ್ಯೂಸಿಕ್ ಫೀಡ್ ಮಾಡಿ ಬಾ ಅಂತ ವೇದಿಕೆ ಕರೆದು ನೀನೇ ಯಜಮಾನಿ ಅಂತ ನಿನ್ನ ಕೈಗೆ ಕೀ ಕೊಟ್ಟಂಗೆ ಮಾಡಿ 1 ಸೆಕೆಂಡ್ ಹಾಗೆ ಸ್ವರ್ಗನ ಕಣ್ಣು ಮುಂದೆ ಪಾಸ್ ಮಾಡಿಸಿ ನೀನೇ ನಿನ್ನ ಕೈಯಾರ ನಿನ್ನ ಸೊಸೆಗೆ ಆ ಕೀಯನ್ನು ಕೊಡೋಂಗೆ ಮಾಡಿಬಿಟ್ಲಲ್ಲ ಸಿಸ್ಟರ್, ಆ ಮುದುಕಿ. ಸಿಸ್ಟರ್, ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅಳು ಉಕ್ಕಿ ಉಕ್ಕಿ ಬರ್ತಾ ಇದೆ, ಆದರೆ ಅಳಕ್ಕಾಗ್ತಾ ಇಲ್ಲ. ಎಂಥ ಸ್ಥಿತಿ ಸಿಸ್ಟರ್ ಇದು. ಆ ಭದ್ರಕಾಳಿ ಈ ಮಟ್ಟಕ್ಕೆ ಪಿನ್ನಿಡ್ತಾಳೆ ಅಂತ ನಾನು ಯೋಚನೆ ಮಾಡಲಿಲ್ಲ ಸಿಸ್ಟರ್. ನನಗೆ ತಿಕ್ಕೇ ತೋಚಿದಂಗಾಗಿದೆ. ನಮ್ಮ ಮುಂದಿನ ಭವಿಷ್ಯ ಎಷ್ಟು ಕರಾಳವಾಗಿದೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಸಿಸ್ಟರ್. ನಿನಗೂ ಹಂಗೆ ಆಗುತ್ತಾ? ಸುಮ್ಮನೆ ನನಗೆ ಸಮಾಧಾನ ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ಹಿಂಗೆ ಹಂಗನ್ಸ್ಬಿಡ್ತಾ? ಅಯ್ಯೋ, ನಾನು ಮನಸ್ಸಿನ ದುಃಖನ ಹೇಳ್ಕೊಂಬಿಟ್ಟೆ ಅಷ್ಟೇ. ಸುಮ್ಮನೆ ಇರ್ತೀನಿ. ಸಾರಿ ಟು ಸೇ ದಿಸ್ ಮಾಮ್. ಇವತ್ತು ನೀನಿರೋ ಈ ಸಿಚುಯೇಷನ್ಗೆ ಇಲ್ಲಿವರೆಗೂ ನೀನು ಕೊಡ್ಕೊಂಬಂದಿದ್ದು ಲೀನಿಯನ್ಸೇ ಮಾಮ್ ಕಾರಣ. ಯೋಚನೆ ಮಾಡಿ ನೋಡಿ, ಇವತ್ತಿಂದ ಪ್ರತಿದಿನ ಪ್ರತಿ ಕ್ಷಣ ಎವ್ರಿ ಸಿಂಗಲ್ ಟೈಮ್ ನಮಗೆ ಯಾರನ್ನ ಕಂಡ್ರೆ ಮೈ ಉರಿತಾ ಇತ್ತೋ, ನಾವು ಯಾರನ್ನ ಜಾಸ್ತಿ ಹೇಟ್ ಮಾಡ್ತಿದ್ವೋ ಅವ್ರ ಮುಂದೆನೆ ಹೋಗಿ ಕೈ ಚಾಚಿ ನಿಂತ್ಕೊಂಡು ನಮ್ಮ ಖರ್ಚಿಗೆ ದುಡ್ಡು ಬೇಕು ದಯವಿಟ್ಟು ಕೊಡಿ ಅಂತ ಭಿಕ್ಷೆ ಬೇಡಬೇಕಾಗತ್ತೆ. ಇನ್ಮೇಲೆ ಹೇಗಾಗುತ್ತೆ ಗೊತ್ತಾ? ಗಾಡಿಗೆ 1 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕು ಅಂತಂದ್ರು ಅವಳ ಪರ್ಮಿಷನ್ ತಗೊಂಡು ಹಾಕಿಸ್ಬೇಕು ನಾವು. ಇದೊಂಥರ ಹೆಂಗೆ ಅಂದ್ರೆ ಮೈ ಮಳೆ ಚೇಳ್ ಬಿಟ್ಕೊಂಡಾಗಿದೆ. ನಮ್ಗೆಲ್ರ ಪಾಲಿಗೆ ಫ್ರೀಡಮ್ ಅನ್ನೋದು ಸತ್ತ ಹಾಗೇನೆ, ನಾವೆಲ್ಲರೂ ಬದುಕಿದ್ದು ಸತ್ತಾಗಿರ್ತೀವಿ. ಅಧಿಕಾರ ಸಿಕ್ತು ಅಂದ ಮಾತ್ರಕ್ಕೆ ಅಧಿಕಾರನ ಚಲಾಯಿಸ್ಬೋದು ಅಂತ ಅಲ್ಲ. ನಮ್ಮ ಪಾಲಿಗೆ ಎಲ್ಲ ಮುಗಿದೋಯ್ತು ಅಂತಲ್ಲ. ನೋಡ್ತೀನಿ ಅವಳಿ ಮನೆ ಯಜಮಾನಿಯಾಗಿ ಎಷ್ಟು ದಿನ ಉಳಿತಾಳೆ ಅಂತ ನಾನು ನೋಡ್ತೀನಿ. ಮನೆ ನಡೆಸೋದು ಅಂದರೆ ಅದು ಸುಮ್ಮನೆ ಅಲ್ಲ, ಅದು ಯಾವ ಸರ್ಕಸ್ಗೂ ಕಡಿಮೆ ಅಲ್ಲ. ಅವಳು ಎಲ್ಲನೂ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಳೆ, ಯಾವಾಗ ಬ್ಯಾಲೆನ್ಸ್ ತಪ್ತಾಳೆ ಅಂತ ನಾನು ನೋಡ್ತೀನಿ. ಒಂದು ವೇಳೆ ಅವಳಿಂದ ನನ್ನ ಮಕ್ಕಳಿಗೇನಾದರೂ ತೊಂದರೆ ಆದರೆ ನಾನು ಮಾತ್ರ ನೋಡ್ತಾ ಸುಮ್ಮನೆ ಇರಲ್ಲ. ನೀವ್ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ಅವಳಿಗೆ ಸ್ಟೇಜ್ ಸಿಕ್ಕಿದೆ ಅಷ್ಟೇ, ಆದರೆ ಅವಳನ್ನ ಕುಣಿಸೋ ಸೂತ್ರ ನನ್ನ ಕೈಯಲ್ಲೇ ಇರುತ್ತೆ. ನೋಡ್ತಾ ತೊಗಲಗಂಬೆ ಆಟದ ಥರ ಅವಳನ್ನ ಹೇಗೆ ಆಡಿಸ್ತೀನಿ ಅಂತ. ಹಾ ಅಮ್ಮ. ಹಲೋ ಭೂಮಿ, ಕಂದ ಏನು ಮಾಡ್ತಾ ಇದೆಯಾ? ಅಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಒಂದು 5 ನಿಮಿಷ. ಅಯ್ಯೋ, ನಿಂದಿದ್ದಿದ್ದೆ ಕಣೆ. ನನ್ನ ಮಾತು ಕೇಳಿಸ್ಕೊ. ಕಂಗ್ರ್ಯಾಚುಲೇಷನ್ಸ್ ಕಂದ. ನಿನಗಿದೆಲ್ಲ ಈಗ ಗೊತ್ತಾಯ್ತು, ಅದು ಇಷ್ಟು ಬೇಗ? ಅಯ್ಯ, ಅಳಿಯಂದ್ರು ಅಪ್ಪಿಗೆ ಹೇಳಿದ್ರಂತೆ, ಅಪ್ಪಿ ನನಗೆ ಹೇಳಿದ್ಲು. ಚೆನ್ನಾಗಿ ಮರ ಹಚ್ಚಿದಾಳೆ. ಯಾರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ವಾ? ಹಲೋ ಹಲೋ, ಅಮ್ಮ ಇದ್ದೀನಿ, ಹೇಳು. ಹಾ ಕಂದ, ನನಗಂತೂ ವಿಷಯ ಕೇಳಿ ತುಂಬ ಸಂತೋಷ ಆಯಿತು ಕಂದ. ಅಲ್ಲ, ಅಂಥ ದೊಡ್ಡ ಮನೆ ಯಜಮಾನಿ ಪಟ್ಟ ಸಿಕ್ಕಿದೆ ಅಂತಂದರೆ ಸುಮ್ಮನೆನಾ? ಅದು ನಮಗೆ ಸಿಕ್ಕದಷ್ಟು ಸಂತೋಷ ಕಂದ, ಅಷ್ಟು ಗೌರವ. ಹೋದ ಕಡೆ ನಮ್ಮ ಮಕ್ಕಳು ಹಿಂಗೆ ಸೈ ಅನ್ನಿಸ್ಕೊಂಡ್ಬಿಟ್ರೆ ಹೆತ್ತವ್ರಿಗೆ ಹೆಮ್ಮೆ, ಮನ್ಸಿಗೊಂಥರ ಹಿತ, ಧನ್ಯತಾ ಭಾವ ಅಂತಾರಲ್ಲ, ಆ ಥರದೊಂದು ಫೀಲ್ ಕಣೆ. ಅಬ್ಬಾ, ಇಂಥ ಮಕ್ಕಳನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡುತ್ತೆ. ಅಮ್ಮ, ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡ, ನಂಗೊಂಥರ ಆಗುತ್ತೆ. ಈಗ ನೀವು ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ ಮೇಡಮ್. ನಿಂದು ದೊಡ್ಡ ಗುಣ ಕಂದ.
ಅದಕ್ಕೆ ನಿನ್ನ ಬಗ್ಗೆ ಅಷ್ಟು ದೊಡ್ಡದಾಗಿ ಮಾತಾಡಬೇಕಾಗತ್ತೆ. ಅಮ್ಮ, ನನ್ನ ದೊಡ್ಡಸ್ತಿಗೆ ಏನೂ ಇಲ್ಲ. ಎಲ್ಲ ನೀನು ಮತ್ತೆ ಅಪ್ಪ ಕಲಿಸಿದ್ದು ಅಷ್ಟೇ, ಇನ್ನೇನು ಇಲ್ಲ. ನೀವು ತೋರಿಸ್ಕೊಟ್ಟಿದ್ದ ದಾರಿಯಲ್ಲಿ ನನ್ನ ಪಾಡಿಗೆ ನಾನು ನಡ್ಕೊಂಡು ಬಂದಿದ್ದೀನಿ. ಸೊ ಕ್ರೆಡಿಟ್ ಎಲ್ಲ ನಿಮಗೆ ಸೇರಬೇಕಾಗಿರೋದು. ನಾನು ಶಿಲೆ ಆದರೆ ನನ್ನನ್ನು ತಿದ್ದಿ ತೀಡಿ ನನಗೊಂದು ರೂಪ ಕೊಟ್ಟಿರೋ ಶಿಲ್ಪಿಗಳು ನೀವು. ಹಾಗಾಗಿ ಶಿಲ್ಪಕ್ಕಿಂತ ಶಿಲ್ಪಿಗಳೇ ದೊಡ್ಡವರು. ನೀವೇ ಗ್ರೇಟು, ನಾನಲ್ಲ. DNA ಅಲ್ಲಿ ಎಲ್ಲ ಒಳ್ಳೆ ಗುಣನ ತುಂಬಿಸಿ ಕಳಿಸ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ನಂದೇನಿಲ್ಲ, ಎಲ್ಲ ನಿಮ್ಮದೇ. ಅಂದ ನೀನು ಹೇಳ್ತಾ ಇರೋದು ಸ್ವಲ್ಪ ಕರೆಕ್ಟ್. ಪೂರ್ತಿಯಾಗಿ ನಾನು ಒಪ್ಪೋದಿಲ್ಲ. ನಾವು ಹೇಳ್ಕೊಟ್ಟಿರೋದಕ್ಕಿಂತ ನೀನು ಕಲ್ತಿರೋದು ತುಂಬ ಜಾಸ್ತಿ ಇದೆ ಮಗಳೇ. ನಿನ್ನ ಒಳ್ಳೆ ಗುಣ ಬರೀ DNA ಇಂದ ಮಾತ್ರ ಬಂದಿಲ್ಲ ಕಂದ, ದೇವರಿಂದ ಡೈರೆಕ್ಟಾಗಿ ಬಂದಿದೆ. ನಿನ್ನನ್ನು ನಮಗೆ ದೇವ್ರು ಕೊಟ್ಟು ವರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿನ್ನನ್ನು ಎಷ್ಟು ಹೊಗಳಿದ್ರು ಅದು ಕಮ್ಮಿನೇ ಕಂದ. ಅಮ್ಮ, ನೀನು ಹೀಗೆಲ್ಲ ಹೇಳಿದ್ರೆ ನಾನು ಏನು ಥರ ಹೇಳಿ, ನನಗೆ ಒಂಥರ ಗಂಟ್ಲು ಬಿಗ್ದಂಗೆ ಆಗ್ತಿದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸರಿ ಕಂದ, ಇರು, ಅಪ್ಪಿಗೆ ಕೊಡ್ತೀನಿ, ಅವಳು ವಿಶ್ ಮಾಡ್ತಾಳೆ. ಇರು. ಹಾಂ, ಕಂಗ್ರಾಟ್ಸ್ ಬೂ. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅದನ್ನು ನಾನು ಬರೀ ನಂಗೆ ಗೊತ್ತಿಲ್ಲ, ನಂಗೆ ಹೇಳೋಕ್ಕಾಗ್ತಿಲ್ಲ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಬೂ. ಥ್ಯಾಂಕ್ಸ್ ಅಪ್ಪಿ. ನನಗೂ ನೀವೆಲ್ಲ ಕಾಲ್ ಮಾಡಿದ್ರಲ್ಲ, ಮಾತಾಡಿ ತುಂಬಾ ಖುಷಿ ಆಗ್ತಿದೆ, ಸ್ಪೆಷಲ್ ಅನ್ನಿಸ್ತಿದೆ. ಥ್ಯಾಂಕ್ ಯು ಅಪ್ಪಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಕ್ಕ, ಆಯ್ತು, ಬಾಯ್. ಬಾಯ್. ಗೌತಮ್ ಅವರೇ, ಏನಾಯ್ತು? ಯಾಕೊಂಥರ ಇದ್ದೀರಾ? ಇಲ್ಲ, ಎಲ್ಲರೂ ನನಗೇನೇನೋ ಹೇಳಿ ವಿಶ್ ಮಾಡಿದ್ರು, ಆದರೆ ನೀವು ಏನು ಹೇಳ್ತಾನೆ ಇಲ್ಲ. ಆ್ಯಕ್ಚುಲಿ ನೀವೇನು ಹೇಳ್ತಿರೋ, ಏನು ಹೇಳ್ಬಹುದು ಅಂತ ನಾನು ಆಗ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಎದುರು ನೋಡ್ತಾ ಇದ್ದೀನಿ. ಬಟ್ ನೀವು ನೋಡಿದ್ರೆ ತುಟಿಕ್ ಪಿಟಿಕ್ ಅಂತಿಲ್ಲ, ಬಾಯಿಗೆ ಹೋಳಿಗೆ ಹಾಕೊಂಡು ಕೂತು ಬಿಟ್ಟಿದ್ದೀರಾ. ಓ ಸಾರಿ. ಕಂಗ್ರ್ಯಾಚುಲೇಷನ್ಸ್ ಭೂಮಿಕಾ ಅವರೇ. ನನಗೆ ಬಲವಂತವಾದ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಬೇಡ. ನಿಜ ಹೇಳಿ, ಯಾಕೊಂಥರ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ? ಅಜ್ಜಿ ನನಗೆ ಯಜಮಾನಿ ಮಾಡಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ನೋಡಿ, ನಾನು ಇದಕ್ಕೆಲ್ಲ ಆಸೆ ಪಟ್ಟವಳಲ್ಲ. ನನಗೆ ಈ ಥರ ಅಗತ್ಯನೂ ಇಲ್ಲ. ನೀವೇ ನೋಡಿದ್ರಲ್ಲ, ನಾನು ಬೇಡ ಅಂದರೂ ಬಲವಂತವಾಗಿ ಅವ್ರು ನನ್ನ ಕೈಯಲ್ಲಿ ಕೀ ಕೊಟ್ಟರು. ನಿಮ್ಗೆ ಇಷ್ಟೊಂದು ಬೇಜಾರಾಗ್ತಿದೆ ಅಂದರೆ ನಾನು ಈಗಲೇ ಹೋಗ್ಬಿಟ್ಟು ಕೀ ವಾಪಸ್ ಕೊಟ್ಟು ಬರ್ತೀನಿ ರೀ. ಭೂಮಿಕಾ, ಅದೆಲ್ಲ ಹಾಗಲ್ಲ, ಮನ್ಸಾರೆ ಹೇಳ್ತಾ ಇದ್ದೀನಿ. ನನಗೂ ಭಾಳ ಖುಷಿ ಆಯ್ತು. ನನಗೂ ಎಲ್ಲರ ಥರ ಹ್ಯಾಂಡ್ ಶೇಕ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳೋದು ಇಷ್ಟ ಆಗಿಲ್ಲ. ಬೇರೆ ಥರ ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಯಾವ ಥರ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.